ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ನಮ್ಮ ದೇವೇಗೌಡ ಅಪ್ಪಾಜಿ ಮಾಜಿ ಪ್ರಧಾನಮಂತ್ರಿಗಳು ಏನು ಅವರ ಹುಟ್ಟಿದ ದಿನ, ಈ ಒಂದು ಶುಭಗಳಿಗೆ ಏನು 94 ವಸಂತಕ್ಕೆ ಕಾಲಿಡ್ತಿರುವಂಥ ದೇವೇಗೌಡ ಅಪ್ಪಾಜಿಯವರು ಬಗ್ಗೆ ನಾವು ಮಾತಾಡಬೇಕಂತ ಹೇಳಿದ್ರೆ, ಒಂದು ಸಣ್ಣ ಇರುವೆ ಒಂದು ಆನೆ ಬಗ್ಗೆ ಮಾತಾಡ್ತದೆ ಅಂದರೆ ಎಲ್ಲೋ ಒಂದು ಕಡೆ ದೊಡ್ಡ ಮಾತನೇ. ಆ ಒಂದು ಸಂದರ್ಭ ಎಲ್ಲೋ ಒಂದು ಕಡೆ ನಾನು ಮಾತಾಡಲೇಬೇಕು. ಇವತ್ತು ಅವರ ಹುಟ್ಟಿದ ಹಬ್ಬದ ದಿನ ಅವರು ಮಾಡಿದಂಥ ಒಂದು ಏನು ಕೆಲಸಗಳು ಇಡೀ ಒಂದು ರಾಜ್ಯ ಅಲ್ಲ, ದೇಶ ಅಲ್ಲ, ಒಂದು ವಿಶ್ವಮಟ್ಟದಲ್ಲಿ ಮನ್ನಣೆನ ಪಡೆದಿದೆ. ಇವತ್ತು ಪಂಜಾಬಲ್ಲಿ ಒಂದು ಭತ್ತದ ಒಂದು ತಳಿಲಿ ದೇವೇಗೌಡರ ಹೆಸರಿಟ್ಟಿದ್ದಾರೆ. ಮತ್ತು ದೇಶಕ್ಕೆ ಏನು 1% ಅಲ್ಲ, 2% ಅಲ್ಲ, 3% ಮೀಸಲಾತಿಗಳನ್ನ ತಂದಿದ್ದಾರೆ. ಮತ್ತು ಏನು ಮಹಿಳಾ ಮೀಸಲಾತಿಗಳು ಮಂಡನೆ ಮಾಡಿದ್ದಾಗಲಿ, ಮತ್ತು ಹಾಗೆಯೇ ಏನು ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ತಂದಿದ್ದಾಗಲಿ, ಏನು ನಮ್ಮ ಉತ್ತರ ಭಾರತದ ಒಂದು ಏನು ಕನಸಾಗಿದ್ದಂಥ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲ ಒಂದು ಕಡೆ ಉತ್ತರ ಭಾರತದ ಜನಕ್ಕೆ ಏನೇನು ಮಾಡಿದ್ದಾರೆ. ನೀರಾವರಿ ಆಗಲಿ, ಒಂದು ರಸ್ತೆ ಆಗಲಿ, ಒಂದು ಆಸ್ಪತ್ರೆ ಆಗಲಿ, ಒಂದು ಶೌಚಾಲಯಗಳಾಗಲಿ, ಮತ್ತು ಹಾಗೆಯೇ ಒಂದು ಶಾಲಾ ಕಾಲೇಜುಗಳು, ಇಂಜಿನಿಯರ್ ಕಾಲೇಜ್ ಆಗಲಿ, ಮತ್ತು ಡಿಪ್ಲೊಮಾ ಕಾಲೇಜುಗಳಾಗಲಿ ತಂದಿದ್ದಾಗಲಿ, ಎಲ್ಲೋ ಒಂದು ಕಡೆ ನಮ್ಮ ಒಂದು ಇಡೀ ಒಂದು ದೇಶಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟಂಥ ಒಂದು ದೇವೇಗೌಡ ಅಪ್ಪಾಜಿಯವರು ಅಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಎಲ್ಲೋ ಒಂದು ಕಡೆ ಅವ್ರನ್ನ ಇಳಿಸುವಂಥ ಸಂದರ್ಭದಲ್ಲಿ ಅಧಿಕಾರದಿಂದ, ಅಂಥ ಸಂದರ್ಭದಲ್ಲಿ ವಾಜಪೇಯಿಯವರು ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಸಹ ಅದನ್ನು ಕೇಳ್ದೇನೆ ನಮಗೆ ಅಧಿಕಾರ ಮುಖ್ಯ ಅಲ್ಲ, ಜನಸೇವೆ ಮುಖ್ಯ, ಜನರು ಮುಖ್ಯ ಅಂತೇಳಿ ಅಧಿಕಾರದಿಂದ ಇಳಿದು ಬಂದಂಥ ದೇವೇಗೌಡ ಅಪ್ಪಾಜಿ ಕೆಂಪುಕೋಟೆ ಮೇಲೆ ನಿಂತು ಕನ್ನಡ ಬಾವುಟವನ್ನು ಹಾರಿಸೋಂಥ ಏಕೈಕ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು. ಇವತ್ತು ನಮಗೆ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಮಾತಾಡ್ತಿರುವಂಥದ್ದು ನಾವೇ ಧನ್ಯ. ಅವ್ರು ಕೊಟ್ಟಂಥ ಒಂದು ಆಡಳಿತಗಳು ಇಷ್ಟು ರಾಜ್ಯದಲ್ಲಿ, ದೇಶದಲ್ಲಿ ಇವತ್ತು ಒಂದು JDS ಒಂದು ಭದ್ರ ಒಂದು ಬುನಾದಿಯಾದಂಥ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಒಬ್ಬ ರಾಜ್ಯಸಭಾ, ಲೋಕಸಭಾ ಮತ್ತು ಏನು MLA ಆಗಲಿ, MP ಆಗಲಿ, ಯಾರೇ ಆಗಲಿ ಅವರ ಇವತ್ತು ದೇವೇಗೌಡ ಅಪ್ಪಾಜಿಯನ್ನು ಸ್ಮರಿಸ್ಕೋತಾರೆ. ಇವತ್ತು ಅನ್ಯ ಯಾವುದೇ ಪಾರ್ಟಿಗಳಿದ್ದರೂ ಸಹ ಇವತ್ತು ದೇವೇಗೌಡ ಅಪ್ಪಾಜಿಯವ್ರನ್ನ ಇವತ್ತು ಈ ಒಂದು ಪಕ್ಷದಲ್ಲಿ ಇಲ್ಲೂ ತಿಂದು ಬೆಳೆದು ಇವತ್ತು ಅಲ್ಲಿ ಅಧಿಕಾರಗಳನ್ನ ಅನುಭವಿಸ್ತಿದ್ದಾರೆ. ಅಂಥ ದೇವೇಗೌಡ ಅಪ್ಪಾಜಿಯವ್ರ ಗಡಿಯಲ್ಲಿ ಬೆಳೆದಂಥದ್ದು ಸಿದ್ದರಾಮಯ್ಯವರು ಉದಾಹರಣೆ. ಎಷ್ಟೋ ಇವತ್ತು ಕಾಂಗ್ರೆಸ್ನಾಗಲಿ, BJP ಆಗಲಿ, ಇವತ್ತು ಒಂದು ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತು ಇರುವಂಥ ನಾಯಕರುಗಳು, ದೊಡ್ಡ ದೊಡ್ಡ ಮಟ್ಟದ ನಾಯಕರುಗಳಾಗಲಿ, ಇವತ್ತು ಕೆಳಮಟ್ಟದ ನಾಯಕರುಗಳಾಗಲಿ, ಇವತ್ತು ಕಾರ್ಯಕರ್ತರು ಎಲ್ಲರೂ ಸಹ ದೇವೇಗೌಡ ಅಪ್ಪಾಜಿಯನ್ನು ಬೆಂಬಲಿಸಿರುವಂಥ ವ್ಯಕ್ತಿಗಳೇ. ಅಂಥ ದೇವೇಗೌಡ ಅಪ್ಪಾಜಿಯ ಬಗ್ಗೆ ಲಘುವಾಗಿ ಟೀಕೆ ಮಾಡೋದಾಗಲಿ, ಒಂದು ಕಡೆ ರಾಜ್ಯಸಭಾ ಮೆಂಬರ್ಗೋಸ್ಕರ ದೇವೇಗೌಡ ಅಪ್ಪಾಜಿಯವರು ಉತ್ತರ ಭಾರತದ ಜನರ ಓಲೈಕೆ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕಡೆ ಫೋನ್ಗಳನ್ನ ತೊಗೊಂಡು 20,000 30,000ಗೆ ಫೋನ್ ತೊಗೊಂಡು ಅದಕ್ಕೆ 300-400 ರೂಪಾಯಿ ಕರೆನ್ಸಿ ರೀಚಾರ್ಜ್ ಮಾಡಿಬಿಟ್ಟು ದೇವೇಗೌಡ ಅಪ್ಪಾಜಿ ಬಗ್ಗೆ ಅವಹೇಳನಕಾರವಾಗಿ ಪೋಸ್ಟ್ಗಳು ಹಾಕೋದಾಗಲಿ, ಅವ್ರ ಬಗ್ಗೆ ಟೀಕೆ ಮಾಡೋದಾಗಲಿ, ಅವ್ರ ಬಗ್ಗೆ ಅವಹೇಳನಕಾರವಾಗಿ ಮಾತಾಡೋದಾಗಲಿ, ಒಂದು ಕಡೆ ಇಂಥ ಒಂದು ಕಿಡಿಗೇಡಿಗಳಿಗೆ ನನ್ನದೊಂದು ಖಡಕ್ ಉತ್ತರ. ದೇವೇಗೌಡ ಅವರ ಒಂದು ಚರಿತ್ರೆಗಳನ್ನ ತೆಗೆದ್ರೆ, ಅವರ ಒಂದು ಅಭಿವೃದ್ಧಿಗಳನ್ನ ತೆಗೆದ್ರೆ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ. ಯಾವ ರಾಜಕಾರಣಿ ಇವತ್ತು ಅವರು ಮಾಡಿದಂಥ ಕೆಲಸಗಳನ್ನ ಮಾಡಿದ್ದಾರೆ. ರೈತರ ಪರ, ಇವತ್ತು ಅಂಗವಿಕಲರ ಪರ, ಮತ್ತು ಜನಸಾಮಾನ್ಯರ ಪರ, ಶೋಷಿತರ ಪರ, ಎಲ್ಲ ಒಂದು ಸಮುದಾಯದವರ ಪರ ನಿಂತಹ ಒಬ್ಬ ಏಕೈಕ ಒಂದು ಧೀಮಂತ ಒಬ್ಬ ಮಂಡಿನ ಮಗ ನಮ್ಮ ದೇವೇಗೌಡ ಅಪ್ಪಾಜಿಯವರು. ಒಂದು ಕಡೆ ಅವ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಒಂದು ಕಡೆ ರಾಜ್ಯಸಭಾ ಮೆಂಬರು ಅವ್ರಿಗೇನು ದೊಡ್ಡದಲ್ಲ. ಒಂದು ಕಡೆ ಜನಸೇವೆ ಮಾಡಬೇಕು, ಜನರ ಧ್ವನಿಯಾಗಿ ರಾಜ್ಯಸಭೆಯಲ್ಲಿ ಇರಬೇಕು ಅನ್ನೋದು ಅವರ ಒಂದು ಆಸೆಯಿಂದ ಒಂದು ಕಡೆ ಉತ್ತರ ಭಾರತದವ್ರಿಗೆ ಓಲೈಕೆ ಮಾಡಿರ್ಬೋದು. ಆದರೂ ಸಹ ದೇವೇಗೌಡ ಅಪ್ಪಾಜಿಯವರು ಹೇಳ್ತೀನಿ, ನೀವು ಹೋರಾಟ ಮಾಡುವಂಥದ್ದು ಎಲ್ಲೇ ಇರಲಿ, ನೀವು ಸದನದಲ್ಲಿ ಇರಲಿ, ಇಲ್ಲದೇ ಹೋಗಲಿ, ಹೊರಗಡೆ ಇದ್ರಿ, ನಿಮ್ಮ ಹೋರಾಟಕ್ಕೆ ನಾವೆಲ್ಲ ಬೆಂಬಲವಾಗಿರ್ತೀವಿ. ಅಪ್ಪಾಜಿ, ದೇವೇಗೌಡ ಅಪ್ಪಾಜಿ, ನೀವು ಒಂದು ಕಡೆ ಇಂಥ ಪೋಸ್ಟ್ ಮಾಡುವಂಥವ್ರಿಗೆ, ಇಂಥ ಅವಹೇಳನಕಾರಿ ಮಾಡುವಂಥವ್ರಿಗೆ ಯಾವುದಕ್ಕೂ ನೀವು ಕಿವಿಗೊಡೋದು ಬೇಡ. ನೀವು ಒಂದು ಧೀಮಂತ ನಾಯಕತೆ, ಇಡೀ ಒಂದು ಕನ್ನಡದ ಮಣ್ಣನ್ನು ಇವತ್ತು ವಿಶ್ವಮಟ್ಟಕ್ಕೆ ತೆಗೆದುಕೊಂಡಂಥ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು. ನಿಮಗೆ ಆದಂಥ ನಿಮ್ಮ ಗೌರವ ಇದೆ, ಆ ಗೌರವಕ್ಕೆ ಧಕ್ಕೆ ಬರೋದು ಬೇಡ. ಮುಂದಿನ ದಿನಗಳಲ್ಲಿ ನೀವು ಶತಾಯುಷ್ಯವಾಗಿ ಬಾಳಿ, ನಿಮಗೆ ಆರೋಗ್ಯ, ಐಶ್ವರ್ಯ ಮತ್ತು ಶಕ್ತಿ ಇನ್ನಷ್ಟು ಹುಮ್ಮಸ್ಸು ಕೊಡಲಿ. ರೈತರ ಪರ ಕಾಳಜಿ ಇರುವಂಥ, ದನಿ ಎತ್ತುವಂಥ ಒಂದು ನಾಯಕತ್ವ ಸದನದಲ್ಲಾಗಲಿ, ಹೊರಗಡೆ ಇರುವಂಥ ನಿಮ್ಮಂಥ ನಿಮ್ಮ ಹೇಳಿಕೆಗಳು ಇಡೀ ಒಂದು ವ್ಯವಸ್ಥೆನೇ ಕಾಯ್ತಾನೆ ಇದೆ. ಅಂಥ ಒಂದು ವ್ಯವಸ್ಥೆಯ ಪರವಾಗಿ ನಾನು ಒಬ್ಬ ಅಭಿಮಾನಿಯಾಗಿ ದೇವೇಗೌಡ ಅಪ್ಪಾಜಿಯವ್ರಿಗೆ ಒಂದು ಕಡೆ ತುಂಬ ಹೃದಯದ
ಶುಭಾಶಯ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ದೇವೇಗೌಡ ಅಪ್ಪಾಜಿ ಸಾಟಿ, ಅವರ ಅಭಿವೃದ್ಧಿನೇ ಸಾಟಿ. ಅವ್ರ ಬಗ್ಗೆ ಹೊಗಳುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಏನು ಬೇಕಾಗಿಲ್ಲ. ಯಾರು ಹೀಯಾಳಿಸೋದು, ಟೀಕೆ ಮಾಡೋದು, ಅವ್ರಿಗೆಲ್ಲ ಉತ್ತರ ನಾವು ನೇರವಾಗಿ ನಮ್ಮಂಥ ಕಾರ್ಯಕರ್ತರುಗಳಿಗೆ ಕೊಡ್ತೀವಿ ಅಂತೇಳಿ ಈ ಮುಖಾಂತರ ಇಡೀ ಒಂದು ರಾಜ್ಯದ 700 ಕೋಟಿ ಜನತೆಗೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಿದ್ವಿ. ದೇವೇಗೌಡ ಅಪ್ಪಾಜಿಯವರ ಕೆಲಸಗಳೇ ಅವ್ರಿಗೆ ಉತ್ತರ ಅಂತ ಹೇಳ್ತಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.